ಏನಿದು ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಅಥವಾ ಈ ಸೈಬರ್ ಥ್ರೆಟ್ ಅಂದ್ರೆ ಏನು? ಈ ಡಿಜಿಟಲ್ ಕ್ರೈಮ್ಸ್ ಇದೆಯಲ್ಲ, ಇದು ಅನಾನಿಮಸ್. ದಿವಸದಿಂದ ಆಚೆ ಕೂತ್ಕೊಂಡು ನಿಮ್ಮನ್ನ ಮೋಸ ಮಾಡ್ತಿರ್ಬೋದು. ಸಾಮಾನ್ಯ ಮನುಷ್ಯನಿಗೆ ಯಾವ ರೀತಿಯ ಒಂದು ಸೈಬರ್ ಥ್ರೆಟ್ಸ್ ಬರುತ್ತೆ? ಅವರ ಪರ್ಸನಲ್ ಮಾಹಿತಿಗಳು ಅಥವಾ ಅವರ ನ್ಯೂಡ್ ಚಿತ್ರಗಳು ಇದನ್ನೆಲ್ಲ ಪಡ್ಕೊಂಡು ಅವ್ರು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಜೀವನನೇ ಹಾಳು ಮಾಡ್ತಾರೆ. ಹೆಣ್ಮಕ್ಳಿಗೆ ಹೆಂಗಸರಿಗೆ ಇನ್ನೂ ವರ್ಸ್ಟ್ ಈ ಸೆಕ್ಸ್ಟಾರ್ಷನ್ ಅಂತ ಕ್ರೈಮ್ ಬಂತು. ಸ್ಮಾಲ್ ವಿಡಿಯೋ ಸಿಕ್ಕಿದ್ರೆ, ವಿಡಿಯೋನು ಬೇಡ, ಒಂದು 10 ಒಳ್ಳೆ ಕ್ವಾಲಿಟಿ ಪಿಕ್ಚರ್ ಬಂದ್ರೆ ಅದರಿಂದ ವಿಡಿಯೋ AI ವಿಡಿಯೋ ಮಾಡ್ಕೊಂಡು ಡೀಫೇಕ್ ವಿಡಿಯೋ ಮಾಡೋದು ತುಂಬಾ ಸುಲಭ ಆಗೋದು. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಿಚ್ ಪಾಡ್ಕಾಸ್ಟ್ಗೆ ಸ್ವಾಗತ. ವೀಕ್ಷಕರೇ, ಇವಾಗ ಡಿಜಿಟಲ್ ಎರಾ ಏನಿದೆ, ಇದರ ಉಪಯೋಗಗಳೇನಿದೆ ಅಷ್ಟೇ ಇದನ್ನ ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೈಬರ್ ಥ್ರೆಟ್ ಇದರ ಬಗ್ಗೆ ನಮ್ ಜೊತೆ ಮಾತಾಡ್ಲಿಕ್ಕೆ ಇವತ್ತು ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು 20 ವರ್ಷಗಳ ಕಾಲ ಹಲವಾರು IT ಕಂಪನಿಯಲ್ಲಿ ವರ್ಕ್ ಮಾಡಿ ಸೈಬರ್ ಸೆಕ್ಯೂರಿಟಿ ಹಾಗೂ ಫೋರೆನ್ಸಿಕ್ ಡಿಪ್ಲೊಮಾ ಮಾಡಿದಂಥವ್ರು, LLB ಮಾಡಿ ಲಾಯರ್ ಆದಂಥವ್ರು. ನಮ್ ಜೊತೆ ಇದ್ದಾರೆ ಸತೀಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನೀವು ಈ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು, ನೀವು ಒಂದು 20-25 ವರ್ಷಗಳಿಂದ ಇದನ್ನ ನೋಡ್ ಬರ್ತಾ ಇದ್ದೀರಾ. .com ಎರಾದಿಂದ ನೀವು ಇದರಲ್ಲಿ ಇದ್ದೀರಾ. ಏನಿದು ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಅಥವಾ ಈ ಸೈಬರ್ ಥ್ರೆಟ್ ಅಂದ್ರೆ ಏನು? ಓಕೆ, ನೋಡಿ, ನಿಮ್ಗೆ ಗೊತ್ತು .com ಅಂತ ಹೇಳಿದ್ರೆ, ಸೊ ಅಲ್ಲಿ ಶುರು ಆಯ್ತು. ಕಂಪ್ಯೂಟರ್ಸ್ ಅದಕ್ಕಿಂತ ಮುಂಚೆ ಬಂದಿತ್ತು, ಬಟ್ ಇಂಟರ್ನೆಟ್ ರಿಯಲ್ ಆಗಿ ಜನರಿಗೆ ತಲುಪಿದ್ದು ಇದೆಲ್ಲ ಆಗಿದ್ದು ಅರೌಂಡ್ 99, 2000, 2001 ಆ ರೇಂಜ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಯ್ತು. yahoo.com, ನಮ್ಗೆಲ್ಲ ಆರ್ಕೂಟ್ ಅಂತೆಲ್ಲ ನಮ್ಗೆ ಸುಮಾರು ಜ್ಞಾಪಕ ಇರ್ಬೋದು. ಅವಾಗ ಅದು ಬಂದು ಇದಾಯ್ತು. ಅದ್ ಬಂದು ಆಗ .com ಬಸ್ಟ್ ಆಗ ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಗೌರ್ಮೆಂಟ್, ಎಸ್ಪೆಷಲಿ 2014 ಆದ್ಮೇಲೆ ಗೌರ್ಮೆಂಟ್ ಡಿಜಿಟಲ್ ಇಂಡಿಯಾ ಅಂತ ಶುರು ಮಾಡ್ತು. ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲಾದು ಡಿಜಿಟಲಿ ಆಗ್ಬೇಕು, ಸೀದಾ ಕನ್ಸ್ಯೂಮರ್ಗೆನೆ ದುಡ್ಡು ಕಳಿಸ್ಬೇಕು, ಸೀದಾ ಎಂಡ್ ಯೂಸರ್ಗೆ ರೀಚ್ ಆಗ್ಬೇಕು ಅಂತ ಇದು ಒಳ್ಳೆ ಉದ್ದೇಶದಿಂದ ಮಾಡಿತ್ತು. ಜೊತೆಗೆ ನಮ್ಗೆ ಆಧಾರ್ ಬಂತು, ಸುಮಾರು ಡಿಜಿಟಲ್ ಯುಟಿಲಿಟೀಸ್ ಬಂತು, UPI ಬಂತು. ಇದೆಲ್ಲ ಏನಾಯ್ತು ಅಂದ್ರೆ ತಕ್ಷಣ ಇದ್ದಕ್ಕಿದ್ದಂಗೆ ಬಂತು. ನಮ್ಗೆ ಎಜುಕೇಟ್ ಮಾಡ್ಲಿಲ್ಲ ಯಾರನ್ನೂ. ಸ್ಕೂಲ್ನಲ್ಲಿ, ಕಾಲೇಜ್ಗಳಲ್ಲಿ ಈಗೀಗ ಶುರು ಮಾಡ್ತಿದ್ದಾರೆ. ಬಟ್ ಮುಂಚೆ ಏನು ಎಜುಕೇಶನ್ ಇಲ್ಲದೆ ಎಲ್ರಿಗೂ ಸ್ಮಾರ್ಟ್ ಫೋನ್ಗಳು ಅವಾಗ ತುಂಬಾ ಇಂಪ್ರೂವ್ ಆಯ್ತು. 2013-14 ಆದ್ಮೇಲೆ ಚೀಪ್ ಆಯ್ತು. ಅಂಬಾನಿ ಬಂದು ಇದೆಲ್ಲ ಡೇಟಾ ರೇಟ್ಸ್ ಎಲ್ಲ ಫುಲ್ ಝೀರೋ ಮಾಡಿದ್ಮೇಲೆ ಎಲ್ಲರೂ ಇಂಟರ್ನೆಟ್, ಮೊಬೈಲ್ನಲ್ಲೇ ಎಲ್ಲ ಯೂಸ್ ಮಾಡಕ್ ಶುರು ಮಾಡಿದ್ರು. ಇದರಿಂದ ಏನಾಯ್ತು ಅಂತ ಅಂದ್ರೆ, ನಾವು ಇದನ್ನ TV ತರ ಆಪರೇಟ್ ಮಾಡಬಹುದು ಅಷ್ಟೇ, ರಿಮೋಟ್ ಇಟ್ಕೊಂಡು ಮಾಡೋದು ಅನ್ಕೊಂಡ್ಬಿಟ್ವಿ. ಬಟ್ ಅದು ಅಷ್ಟೇ ಅಲ್ಲ. ಇದರಲ್ಲಿ ಹಿಂದೆ ದುಡ್ಡು, ವ್ಯವಹಾರ, ನಮ್ಮ ಖಾಸಗಿ ಮಾಹಿತಿ, ಡೇಟಾ ಪ್ರೈವಸಿ, ಇದೆಲ್ಲ ಇಶ್ಯೂಸ್ ಇದೆ. ಅದನ್ನ ಯಾರು ಎಜುಕೇಟ್ ಮಾಡದೆ ಇದ್ದಕ್ಕಿದ್ದಂಗೆ ತುಂಬಾ ಫಾಸ್ಟ್ ಆಗಿ, ಈಗ ಬೆಂಗಳೂರು ಫಾಸ್ಟ್ ಆಗಿ ಡೆವಲಪ್ ಆಗೋಯ್ತು, ಅದೇ ತರ ಇದು ಡಿಜಿಟಲ್ ವರ್ಲ್ಡ್ ಡೆವಲಪ್ ಆಗೋಯ್ತು. ಇದ್ರಲ್ಲಿ ಏನ್ ಮಾಡಿದ್ರು ಕೆಲವರು, ಇಲ್ಲಿ ಒಂದು ಆಪರ್ಚುನಿಟಿ ಇದೆ, ನಾವು ದುಡ್ಡು ಮಾಡಕ್ಕೆ ಅಂತ ಕ್ರೈಮ್ಸ್ ಮಾಡಕ್ ಶುರು ಮಾಡಿದ್ರು. ಏನೇನು ಕ್ರೈಮ್ಗಳು ಫಿಸಿಕಲ್ ವರ್ಲ್ಡ್ ಅಲ್ಲಿ ಆಗ್ತಿತ್ತೋ ಅದು ಡಿಜಿಟಲ್ ವರ್ಲ್ಡ್ ಶಿಫ್ಟ್ ಆಯ್ತು. ಇವ್ರಿಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಈ ಡಿಜಿಟಲ್ ಕ್ರೈಮ್ಸ್ ಇದೆಯಲ್ಲ, ಇದು ಅನಾನಿಮಸ್. ಅಂದ್ರೆ ನಿಮ್ಗೆ ಫೇಸ್ ಟು ಫೇಸ್ ಆಗಲ್ಲ. ಈಗ ನಾನು ನಿಮ್ನ ಮೋಸ ಮಾಡ್ಬೇಕು ಅಂತಂದ್ರೆ ನಿಮ್ಮ ಎದುರಿಗೆ ಬರ್ಬೇಕು, ನಿಮ್ಮ ಮನಸ್ಸು ಗೆಲ್ಲಬೇಕು, ನಿಮ್ ನಂಬಿಕೆ ಕಳಿಸ್ಬೇಕು, ಆಮೇಲೆ ನಿಮ್ಮ ಇದ್ರ ಮೇಲೆ ನಾನು ನಿಮ್ಗೆ ಮೋಸ ಮಾಡ್ಬೋದು. ಇದ್ರಲ್ಲಿ ಹಂಗಲ್ಲ. ಇದು ಫೇಸ್ಲೆಸ್ಸು, ಗಿಲ್ಟ್ಲೆಸ್ಸು, ಅನಾನಿಮಸ್ ಕ್ರೈಮ್. ಹಂಗಂದ್ರೆ ಏನು, ಯಾರು ಎಲ್ಲಿಂದ ಬೇಕಾದ್ರೂ ನಿಮ್ಮನ್ನ ವರ್ಚುವಲ್ ಆಗಿ ನಿಮ್ನ ಮೋಸ ಮಾಡ್ಬೋದು. ಆಮೇಲೆ ಗಿಲ್ಟ್ಲೆಸ್, ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇಲ್ಲೇನಾಗ್ತಿದೆ ಅಂತಂದ್ರೆ, ನಾವು ಫಿಸಿಕಲಿ ನಾನು ನಿಮ್ಗೆ ಮೋಸ ಮಾಡುವಾಗ ನಮ್ಮೆಲ್ಲರಲ್ಲೂ ಒಂದು ಮನಸತ್ವ ಅಥವಾ ಒಂದು ಹೃದಯ ಇದಿರುತ್ತೆ, ಗಿಲ್ಟ್ ಕಾನ್ಶಿಯಸ್ ಇರುತ್ತೆ. ಸೊ ಅದರಿಂದ ಏನ್ ಮಾಡ್ತೀವಿ ನಾವು, ಅಯ್ಯೋ ಪಾಪ ಈಗ ತಾನೇ ವಯಸ್ಸಾಗಿದೆ, ಈಗ ತಾನು ರಿಟೈರ್ ಆಗಿದ್ದಾರೆ, ಒಂಚೂರು ದುಡ್ಡು ಬಿಟ್ಬಿಟ್ಟು ಒಂದು 50 ದುಡ್ಡು ನಾ ತಗೊಳ್ಳೋಣ, 50 ಮೋಸ ಮಾಡೋಣ, 50 ಅವ್ರ ಹತ್ರನೇ ಇರ್ಲಿ, ಅವ್ರ ಜೀವನಕ್ಕೆ ಬೇಕಾಗುತ್ತೆ ಅಂತ ಇದು ಮಾಡೋದು. ಇದರಲ್ಲಿ ಗಿಲ್ಟೇ ಇಲ್ಲ, ನೀವ್ ಯಾರು ಅಂತಾನೆ ಗೊತ್ತಿರಲ್ಲ. ಸೊ ಅದರಿಂದ
₹100 ಏನು ಅವ್ರ ಕೈಲಿ ಬೇಕಾದ್ರೆ ಸಾಲ ಮಾಡಿಸಾದ್ರೂ ಹಣ ದೋಚ್ತಾರೆ. ಈ ಡಿಜಿಟಲ್ ಅರೆಸ್ಟ್ ಅಂತೆಲ್ಲ ಕ್ರೈಮ್ಗಳಲ್ಲಿ ನಿಮ್ಮಿಂದ ಸಾಲ ತಗೊಂಡು ಅಥವಾ ನಿಮ್ ಕ್ರೆಡಿಟ್ ಕಾರ್ಡ್ ಉಚಿಸಿ ನಿಮ್ಮಿಂದ ಹಣ ಪಡ್ಕೋತಾರೆ. ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗಲ್ಲ, ನೆಗೆಟಿವ್ ಆಗ್ಬೋದು. ಸೊ ಆ ಲೆವೆಲ್ಗೆ ಆಗುತ್ತೆ. ದಿಸ್ ಇಸ್ ಒನ್ ಬಿಗ್ ಥಿಂಗ್. ಆಮೇಲೆ ಇದಕ್ಕೆ ಬೌಂಡ್ರಿ ಇಲ್ಲ. ದೇಶದೊಳಗೆ ನೀವು ಎದುರಿಗೆ ಇರಬೇಕು. ಈಗ ಕಳ್ತನ ಆಯ್ತು ಅಂತ ಅಂದ್ರೆ ಯೂಶಲಿ ಹತ್ತರನೇ ಇರ್ತಾರೆ. ಇದ್ರಲ್ಲಿ ಹಂಗೇನಿಲ್ಲ, ಎಲ್ಲಿ ದೇಶದಿಂದ ಆಚೆ ಕೂತ್ಕೊಂಡು ನಿಮ್ಮನ್ನ ಮೋಸ ಮಾಡ್ತಿರ್ಬೋದು. ಸೊ ಇದು ಸೈಬರ್ ಕ್ರೈಮು. ಈ ಕ್ರೈಮ್ಗಳಿಗೆ ಇರೋ ಥ್ರೆಟ್ ಸೈಬರ್ ಥ್ರೆಟ್. ಸಾಮಾನ್ಯ ಮನುಷ್ಯನಿಗೆ ಇವಾಗ ಯಾವ ರೀತಿಯ ಒಂದು ಸೈಬರ್ ಥ್ರೆಟ್ಸ್ ಬರುತ್ತೆ? ಈಗ ನಾವು ಸೈಬರ್ ಕ್ರೈಮ್ಸ್ ಅಲ್ಲಿ ನೋಡ್ತೀವಿ, ಹಲವಾರು ಇದೆ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುವಂತ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಇರ್ಬೋದು, ಗವರ್ಮೆಂಟ್ ಲೆವೆಲ್ ಅಲ್ಲಿ ಆಗುವಂತ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಇರ್ಬೋದು. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ ಅವನ್ ಒಂದು ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದ್ರೆ, ಸಾಮಾನ್ಯ ಜನರಿಗೆ ಆಗುವಂತ ಸೈಬರ್ ಥ್ರೆಟ್ಸ್ ಯಾವ್ದೆಲ್ಲ ಇದೆ, ಯಾವ್ದ್ರಿಂದ ಆಗತ್ತೆ? ಈ ಸೈಬರ್ ನಾನು ಮುಂಚೆನೆ ಹೇಳ್ದಂಗೆ ಫಿಸಿಕಲ್ ಲೆವೆಲ್ ಅಲ್ಲಿ ಏನೇನ್ ಆಗ್ತಿತ್ತೋ ಅದೆಲ್ಲ ಈಗ ಡಿಜಿಟಲ್ ನಲ್ಲಿ ಆಗ್ತಿದೆ. ಓಕೆ, ಅಂದ್ರೆ ಎಲ್ಲಾ ವರ್ಗದ ಜನರಿಗೂ ಸೈಬರ್ ಅವ್ರ ಕ್ರೈಮ್ಗೆ ಬಲಿಪಶು ಆಗೋ ಸಾಧ್ಯತೆ ಇದೆ ಅಥವಾ ವಿಕ್ಟಿಮ್ ಆಗೋ ಸಾಧ್ಯತೆ ಇದೆ. ಹೆಂಗೆ? ಈಗ ಮಕ್ಕಳನ್ನ ತಗೊಳ್ಳೋಣ. ಓಕೆ, ಮಕ್ಕಳಿಗೆ ಮುಂಚೆ ಏನಾಗ್ತಿತ್ತು? ಸೈಬರ್ ಬುಲ್ಲಿಯಿಂಗು, ಸೈಬರ್ ಗ್ರೂಮಿಂಗು, ಬುಲ್ಲಿಯಿಂಗು ಇವೆಲ್ಲ ಆಗ್ತಾ ಇತ್ತು. ಈಗ ಅದು ಡಿಜಿಟಲ್ ಏಜ್ ನಲ್ಲಿ ಬಂದು ಸೈಬರ್ ಬುಲ್ಲಿಯಿಂಗು, ಸೈಬರ್ ಗ್ರೂಮಿಂಗ್ ಆಗಕ್ಕೆ ಶುರುವಾಗಿದೆ. ಸ್ಕೂಲು ಅವ್ರ ಫ್ರೆಂಡ್ಸ್ಗಳ ಮಧ್ಯ ಏನೇನ್ ಆಗ್ತಾ ಇತ್ತು ಅದೆಲ್ಲ, ಅಥವಾ ಬೇರೆಯವರು ಯಾರೋ ಒಬ್ರು ನಿಂತ್ಕೊಂಡು ಅವ್ರಿಗೆ ಗ್ರೂಮ್ ಮಾಡಿ ಏನೋ ಮಾಡಿಸ್ತಾ ಇದ್ರು ಕೈಯಿಂದ ಕೆಟ್ಟ ಕೆಲಸಗಳು, ಈಗ ಅದೆಲ್ಲ ಡಿಜಿಟಲ್ ನಲ್ಲಿ ಆಗ್ತಿದೆ. ಅವರೆಲ್ಲ ನಿಮ್ಗೆಲ್ಲರಿಗೂ ಗೊತ್ತು, ಈಗ ಮಕ್ಕಳು ತುಂಬಾ ಹೊತ್ತು ತಮ್ಮ ಸ್ಮಾರ್ಟ್ ಫೋನ್ ನಲ್ಲಿ, ಅಪ್ಪ ಅಮ್ಮನ ಸ್ಮಾರ್ಟ್ ಫೋನ್ ನಲ್ಲಿ ಕಳೀತಾರೆ. ಸೊ ಅಲ್ಲೇನಾಗುತ್ತೆ, ಅದರಲ್ಲಿ ವಿಡಿಯೋ ಗೇಮ್ಸ್ ತುಂಬಾ ಆಡ್ತಾರೆ. ವಿಡಿಯೋ ಗೇಮ್ಸ್ ಈಗ ಏನಾಗಿದೆ ಅಂದ್ರೆ, ಈಗ ಮುಂಚೆ ಸ್ಟ್ಯಾಂಡ್ ಅಲೋನ್ ವಿಡಿಯೋ ಗೇಮ್ಸ್ ಇರ್ತಿತ್ತು, ಈಗ ಯಾರು ಸ್ಟ್ಯಾಂಡ್ ಅಲೋನ್ ಆಡಲ್ಲ. ಈಗೆಲ್ಲ ಮಲ್ಟಿಪ್ಲೇಯರ್ ವಿಡಿಯೋ ಗೇಮ್ಸ್ ಆಡ್ತಾರೆ. ಅದರಲ್ಲಿ ಚಾಟ್ ಬಾಕ್ಸ್ ಇರುತ್ತೆ, ಮಾಡ್ತಾ ಚಾಟ್ ಮಾಡ್ತಾರೆ. ಸೊ ಚಾಟ್ ಮಾಡ್ತಾ ಅಲ್ಲಿ ಯಾರೋ ಅವ್ರಿಗೆ ಫ್ರೆಂಡ್ ಆಗ್ತಾರೆ, ಅವ್ರನ್ನ ಗ್ರೂಮ್ ಮಾಡ್ತಾರೆ. ಗ್ರೂಮ್ ಮಾಡಿ ಅಪ್ಪ ಅಮ್ಮನ ಕ್ರೆಡಿಟ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು ಎಲ್ಲ ಕದ್ದು, ಅಥವಾ ಏನೋ ಆ ಸ್ಮಾರ್ಟ್ ಫೋನ್ ನಲ್ಲೋ ಕಂಪ್ಯೂಟರ್ ನಲ್ಲೋ ಇನ್ಸ್ಟಾಲ್ ಮಾಡಿ ಕದೀತಾರೆ. ಇಲ್ಲ, ಮಕ್ಕಳಿಗೆ ಇನ್ನೂ ವರ್ಸ್ಟ್, ಅವರ ಪರ್ಸನಲ್ ಮಾಹಿತಿಗಳು ಅಥವಾ ಅವರ ನ್ಯೂಡ್ ಚಿತ್ರಗಳು ಇದನ್ನೆಲ್ಲ ಪಡ್ಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಜೀವನನೇ ಹಾಳು ಮಾಡ್ತಾರೆ. ಬುಲ್ಲಿಂಗು ಮುಂಚೆ ಎಲ್ಲೆಲ್ಲ ಆಗ್ತಿತ್ತು, ಈ ಬುಲ್ಲಿಂಗ್ ಈಗ ಡಿಜಿಟಲ್ ಆಗಿದೆ. ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ಹೆಣ್ಮಕ್ಳಿಗೆ ಹೆಂಗಸರಿಗೆ ಆಗ್ತಿರೋದು. ಹೆಂಗಸರಿಗೆ ಇನ್ನೂ ವರ್ಸ್ಟ್, ಈ ಸೆಕ್ಸ್ಟಾರ್ಷನ್ ಅಂತ ಕ್ರೈಮ್ ಬಂತು. ಅಲ್ಲೇನು ಅಂತಂದ್ರೆ, ನಿಮ್ದು ಅದಕ್ಕೆ ಜೊತೆಗೆ ಟೆಕ್ನಾಲಜಿನೂ ಪ್ಯಾರಲಲ್ ಆಗಿ ಡೆವಲಪ್ ಆಗ್ತಿದೆ. AI ಬಳಸಿ ಡೀಪ್ ಫೇಕ್ ಅಂತ ಬಂತು. ಡೀಪ್ ಫೇಕು, ಆಮೇಲೆ ನಿಮ್ದು ಕೇವಲ ಒಂದು ಪಿಕ್ಚರ್ ಹಿಡ್ಕೊಂಡು, ಆಮೇಲೆ ಅಥವಾ ನಿಮ್ಮ ವಾಯ್ಸ್ ನ ಒಂದು 6 ಸೆಕೆಂಡ್ ಹಿಡ್ಕೊಂಡು ಒಂದು ಸ್ಮಾಲ್ ವಿಡಿಯೋ ಸಿಕ್ಕಿದ್ರೆ, ವಿಡಿಯೋನು ಬೇಡ, ಒಂದು 10 ಒಳ್ಳೆ ಕ್ವಾಲಿಟಿ ಪಿಕ್ಚರ್ ಬಂದ್ರೆ ಅದರಿಂದ AI ವಿಡಿಯೋ ಮಾಡ್ಕೊಂಡು ಡೀಪ್ ಫೇಕ್ ವಿಡಿಯೋ ಮಾಡೋದು ತುಂಬಾ ಸುಲಭ ಆಗೋಗಿದೆ. ಸೊ ಅದರಿಂದ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡೋರು ಫಾರ್ ಆಲ್ ಕೈಂಡ್ ಆಫ್ ಥಿಂಗ್ಸ್. ಎಷ್ಟೊಂದು ಜನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರಿಂದ. ಸೊ ಹೆಣ್ಮಕ್ಳಿಗೆ ನೆಕ್ಸ್ಟು ಇನ್ನೊಂದಿದೆಯಲ್ಲ ನೋಡಿ, ಇದರಲ್ಲಿ 3 ತರ ಕ್ರೈಮ್ ಇದೆ. ಒಂದು ಫೈನಾನ್ಷಿಯಲ್. ಓಕೆ, ಈ ಫೈನಾನ್ಷಿಯಲ್ ಕ್ರೈಮ್ಗೆ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಯಾರ ಹತ್ರ ಇದೆ? ಅರ್ನ್ ಮಾಡೋರ ಹತ್ರ. ಅಂದ್ರೆ ವೈಟ್ ಕಲರ್ ಜಾಬ್ಸ್ ಎಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರ್ಬೇಕು, ಡಿಜಿಟಲಿ ಎನೇಬಲ್ ಆಗಿರ್ಬೇಕು, ಇದಾಗಿರ್ಬೇಕು. ಅವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ? ಇರೋದೇನೋ ಅವ್ರಿಗೆ ಈಗೋ ಇರುತ್ತೆ. ನನ್ಗೆಲ್ಲ ಗೊತ್ತು, ನಾನು ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಪೊಲೀಸ್ ಇನ್ಸ್ಪೆಕ್ಟ್ರು. ಆ ಈಗೋನೇ ಬಳಸಿ ಅವ್ರನ್ನ ಇದ್ ಮಾಡ್ತಾರೆ. ಇಲ್ಲ, ಇನ್ನೊಂದು ಅವ್ರ ಗ್ರೀಡ್ ಇರುತ್ತೆ. ನಾನು ಸೇವ್ ಮಾಡ್ತಿರ್ತೀನಿ, ಇಲ್ಲೊಂದು 2% ಜಾಸ್ತಿ ಸಿಗುತ್ತೆ, 5% ಜಾಸ್ತಿ ಸಿಗುತ್ತೆ ಅನ್ನೋ ಅಲ್ಲ, ಅವ್ರಿಗೆ ಆಸೆ ತೋರಿಸಿ ಮೋಸ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಲೆವೆಲ್ ಹೋಯ್ತು ಅಂತಂದ್ರೆ ವಯಸ್ಸಾದವರು. ಓಕೆ, ಅವ್ರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡದೆ ವಿಧಿನೇ ಇಲ್ಲ. ಏನೇ ಈಗ ಒಂದು ಆಟೋ ಬುಕ್ ಮಾಡ್ಬೇಕು ಅಂತಂದ್ರೂ ಸ್ಮಾರ್ಟ್ ಫೋನ್ ಬೇಕು. ಒಂದು ಏನೇ ಗೌರ್ಮೆಂಟ್ ಪೆನ್ಷನ್ ತಗೋಬೇಕು, ಏನೇ ಇದ್ ಮಾಡ್ಬೇಕು ಅಂತಂದ್ರೂ ಈಗ ಅವ್ರಿಗೆ ಸ್ಮಾರ್ಟ್ ಫೋನ್ ಬೇಕು. ಅವ್ರಿಗೆ ಯಾರಿಗೂ ಹೆಂಗ್ ಯೂಸ್ ಮಾಡ್ಬೇಕು ಸೇಫ್ ಆಗಿ ಅಂತ ಎಜುಕೇಟ್ ಮಾಡಿಲ್ಲ. ಬಟ್ ಅವ್ರ ಹತ್ರ ದುಡ್ಡಿದೆ. ಆ ದುಡ್ಡುಗೋಸ್ಕರ ಅವ್ರನ್ನ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಬಳಸಿ
ಅವ್ರಿಗೆ ನಂಬಿಕೆ ಗಳಿಸಿ ಅವ್ರನ್ನ ಹಣ ಲೂಟಿ ಮಾಡ್ತಿದ್ದಾರೆ. ಸೊ ಎಲ್ಲಾ ವರ್ಗಕ್ಕೂ ಇದು ಅಪಾಯ. ಸರ್, ಈಗ ಡಿಜಿಟಲ್ ಅರೆಸ್ಟ್ ಬಗ್ಗೆ, ಡೀಪ್ ಫೇಕ್ ಬಗ್ಗೆ ಹೇಳಿದ್ರಿ. ಇದರಿಂದ ಜಾಗೃತರೇ ಹೆಂಗಾಗಬೇಕು? ಯುವಜನತೆ ಇರ್ಬೋದು, ಅಥವಾ ಇದರಲ್ಲಿ ಈ ಡಿಜಿಟಲ್ ಅಲ್ಲಿ ಶೋಷಿತ ವರ್ಗ ಅಂತ ಒಂದು ಇದೆ. ಯಾಕೆಂದ್ರೆ ಅವ್ರಿಗೆ ಇದರ ಬಗ್ಗೆ ಅವೇರ್ನೆಸ್ ಇರಲ್ಲ. ಇದನ್ನ ಅಥವಾ ನಾಳೆ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಕೂಡ ಇದರ ವಿಕ್ಟಿಮ್ ಆಗ್ಬೋದು. ಇದನ್ನ ಹೇಗೆ ಅವನು ಕರ್ಟೇಲ್ ಮಾಡ್ಬೋದು, ಅಥವಾ ಅದರಿಂದ ಅವನು ಬಚಾವ್ ಆಗ್ಬೋದು ಅಂತ? ಸೊ ನೋಡಿ, ಈ ಇದರಲ್ಲಿ ಗೌರ್ಮೆಂಟ್ ಸುಮಾರು ಮಾಡ್ತಾ ಇದೆ, ಬಟ್ ಇಲ್ಲಿ ಯಾವಾಗ್ಲೂ ಈ ಡಿಜಿಟಲ್ ಇದು ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಿರೋದ್ರಿಂದ ಗೌರ್ಮೆಂಟ್ ಅಂಡ್ ನಮ್ಮ ಪೊಲೀಸು, ಜುಡಿಷಿಯಲ್ ಸಿಸ್ಟಮು, ದೇ ಆರ್ ನಾಟ್ ಏಬಲ್ ಟು ಕೀಪ್ ಇನ್ ಪೇಸ್ ವಿತ್ ದ ಚೇಂಜ್. ಅದಕ್ಕೆ ಏನಾಗ್ತಿದೆ ಅಂತಂದ್ರೆ, ನಿಮ್ ಲೆವೆಲ್ ನಲ್ಲಿ ಅವೇರ್ನೆಸ್ ಇಸ್ ದ ಓನ್ಲಿ ಕೀ. ಇದರಲ್ಲಿ ಪ್ರಿವೆನ್ಷನ್ ಆಫ್ ಸೈಬರ್ ಕ್ರೈಮ್ ಈಸ್ ದ ಓನ್ಲಿ ಕೀ. ಯಾಕೆ ಅಂತಂದ್ರೆ, ನಿಮ್ದು ಒಂದ್ಸತಿ ದುಡ್ಡು ಹೋಯ್ತು ಅಂತಂದ್ರೆ, ಅನಾಲಿಸಿಸ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕೇವಲ 12% ಲಾಸ್ಟ್ ಇಯರ್ ನಲ್ಲಿ 12% ಆಫ್ ದ ಮನಿ ಹ್ಯಾಸ್ ಬಿನ್ ರಿಕವರ್ಡ್. ಇದ್ರಲ್ಲೂ ಗೋಲ್ಡನ್ ಅವರ್ ಇರುತ್ತೆ. ನೀವು ಇಮಿಡಿಯೇಟ್ ಆಗಿ ಹಣ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ನೀವು, ನಾನು ಹೇಳ್ತೀನಿ, 1930 ಪೊಲೀಸ್ ಸ್ಟೇಷನ್ಗೋ ಯಾರಿಗೋ ಕಂಪ್ಲೇಂಟ್ ಮಾಡಿ ಇದ್ ಮಾಡಿದ್ರೆ, ಅವಾಗ ಅವ್ರು ಏನ್ ಮಾಡ್ತಾರೆ, ಅಕೌಂಟ್ ಬ್ಲಾಕ್ ಮಾಡ್ತಾರೆ. ಯಾವ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆಯೋ ಅಲ್ಲಿಂದ ಹಣ ವಿಡ್ರಾ ಮಾಡದೇ ಇರೋಂಗೆ ಡೆಬಿಟ್ ಫ್ರೀಸ್ ಆಗ್ತಾರೆ. ಅದರಿಂದ ನಿಮ್ಮ ಹಣ ವಾಪಸ್ ಬರೋ ಚಾನ್ಸಸ್ ಇದೆ. 12% ಅಲ್ಲೂ 10-11% ಆ ಮುಖಾಂತರನೇ ಬಂದಿರೋದು. ಸೊ ನೀವು 1% ಮಾತ್ರ ನಿಮ್ಗೆ ಹೋಪ್ ಇರೋದು ಹಣ ವಾಪಸ್ ಬರೋಕೆ. ಕಳ್ಳನ್ ಹಿಡಿದು ಅವನಿಂದ ದುಡ್ಡು ವಸೂಲಿ ಅದು ತುಂಬಾನೇ ಕಷ್ಟ. ಓಕೆ, ಸೊ ಅದರಿಂದ ಪ್ರಿವೆನ್ಷನ್ ಈಸ್ ದ ಓನ್ಲಿ ವೇ ಹಿಯರ್. ಅದಕ್ಕೆ ಅವೇರ್ನೆಸ್ ಬೇಕು. ನಾನೇನ್ ಹೇಳೋದು ಅಂತಂದ್ರೆ, ನೀವು ಈ ಡಿಜಿಟಲ್ ಇದ್ರಲ್ಲಿ ಯಾವುದನ್ನು ನಂಬೇಡಿ, ಪರಿಶೀಲಿಸಿ, ಇನ್ನೊಮ್ಮೆ ಪರಿಶೀಲಿಸಿ, ನಂತರ ನಿಮ್ಗೆ ಇದಾದ್ಮೇಲೆ ಯು ಆಕ್ಟ್ ಆನ್ ಇಟ್. ಅಲ್ಲಿವರೆಗೂ ಯಾವ್ದ್ರ ಬಗ್ಗೆನೂ ನಂಬೇಡಿ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ನೀವು ಹೇಳಿದ್ರೆ 100%, ಹಾಗಿದ್ರೆ ಸ್ಪೆಷಲ್ ಸ್ಕ್ವಾಡ್ ಇದೆ ಸೈಬರ್ ಕ್ರೈಮ್ಗೋಸ್ಕರ. ಇವಾಗ ಬೆಂಗಳೂರಲ್ಲಿ ಸೈಬರ್ ಕ್ರೈಮ್ ಮತ್ತೆ ನಾರ್ಕೋಟಿಕ್ಸ್ಗೆ ಅಂತಾನೆ ಒಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೆಲವು ಮಾಹಿತಿ, ಜನರು ಯಾವ ಅವರನ್ನ ಅಪ್ರೋಚ್ ಆಗ್ಬೇಕು ಅಂತ. ಸರ್, ನನ್ನ ಅಡ್ವೊಕೇಸಿ ಇದ್ರಲ್ಲಿ ಫೈನಲ್ ಇಯರ್ ನಲ್ಲಿ ಇಂಟರ್ನ್ಶಿಪ್ ಮಾಡಬೇಕು. ಅವಾಗ ನಾನು ಸೆನ್ ಪೊಲೀಸ್ ಸ್ಟೇಷನ್ ಅಥವಾ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಅಂತ ಕರ್ನಾಟಕದ ಒಂದರಲ್ಲಿ ಮಾಡಿದ್ದಾರೆ. ಇದು 3ಕ್ಕೆ ಸ್ಪೆಷಲೈಸ್ಡ್ ಒಂದು ಪೊಲೀಸ್ ಸ್ಟೇಷನ್, ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಒಂದೊಂದು ಹಾಕಿದ್ದಾರೆ. ಕೆಲವು ಡಿಸ್ಟ್ರಿಕ್ಟ್ ಬೆಂಗಳೂರು ಅಂತ ಇದ್ರಲ್ಲಿ ಮೋರ್ ದೆನ್ 1 ಇದೆ. ಸೊ ಅಲ್ಲೇನ್ ಮಾಡಿದ್ದಾರೆ ಅಂತ ಅಲ್ಲಿ ಇಂಟರ್ನ್ಶಿಪ್ ಮಾಡಿದೆ, ಒಂದು 4 ತಿಂಗಳು ಮಾಡಿದೆ. ಸೊ ನನಗನ್ಸಿದ್ದು, ಆಮೇಲೆ ನಾನು ಇದು ಲಾಸ್ಟ್ 4 years ಇಂದ ಅವ್ರ ಜೊತೆ ವರ್ಕ್ ಮಾಡಿ ಅನ್ಸಿದ್ದೇನು ಅಂತಂದ್ರೆ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂತಂದ್ರೆ, ಎಕನಾಮಿಕ್ ನಾರ್ಕೋಟಿಕ್ ಕ್ರೈಮ್ಸ್ ಅಲ್ಲಿ ನಿಮ್ಗೆ ವ್ಯಕ್ತಿನೂ ಸಿಗ್ತಾನೆ, ಮಾಲು ಸಿಗುತ್ತೆ. ಸೊ ಇಟ್ ಈಸ್ ಫಾರ್ ಈಸಿಯರ್ ಫಾರ್ ದ ಪೊಲೀಸ್ ಟು ಆಕ್ಟ್ ಆನ್ ಇಟ್. ಆಮೇಲೆ ವೆರಸ್ ಇನ್ ಸೈಬರ್ ನಿಮ್ಗೆ ವ್ಯಕ್ತಿನೂ ಸಿಗಲ್ಲ, ಮಾಲು ಸಿಗಲ್ಲ, ಅಂಡ್ ಬಿಕಾಸ್ ಆಫ್ ದ ಜೂರಿಸ್ಟಿಕ್ಷನ್ ಇಶ್ಯೂಸ್, ಎಲ್ಲಿದಾನೆ ಏನು ಅಂತ ಫೇಸ್ಲೆಸ್. ಸೊ ಇದು ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಪೊಲೀಸ್, ನಮ್ಮ ವೇ ಆಫ್ ಜುಡಿಷಿಯಲ್ ಸಿಸ್ಟಮ್ ಅಥವಾ ಪೊಲೀಸ್ ಸಿಸ್ಟಮ್ ಏನ್ ವರ್ಕ್ ಆಗುತ್ತೆ, ಅದು ಜೂರಿಸ್ಟಿಕ್ಷನ್ ಮೇಲೆ ಬೇಸ್ಡ್ ವರ್ಕ್ ಆಗುತ್ತೆ. ಒಂದ್ ಜೂರಿಸ್ಟಿಕ್ಷನ್ ಇಂದ ಇನ್ನೊಂದು ಜೂರಿಸ್ಟಿಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್. ಸೊ ದೇರ್ ಆರ್ ಸಮ್ ಪ್ರೊಸೆಸಸ್ ದಟ್ ದೇ ನೀಡ್ ಟು ಫಾಲೋ, ವಿಚ್ ಸ್ಟಾಪ್ಸ್ ದೆಮ್ ಆರ್ ಪ್ರಿವೆಂಟ್ಸ್ ದೆಮ್ ಆರ್ ಹಿಂಡರ್ಸ್ ದೆಮ್ ಫ್ರಮ್ ಫಾಲೋಯಿಂಗ್ ದ ಕಲ್ಪ್ರಿಟ್. ಸರ್, ಇವಾಗ ಪೊಲೀಸ್ ಈ ಏನು ಡಿಜಿಟಲ್ ಸ್ಪೇಸ್ ಇದೆ, ಆರ್ ದ ಪೊಲೀಸ್ ಕರೆಂಟ್ ಪೊಲೀಸ್ ಫೋರ್ಸ್ ಇಸ್ ಇಕ್ವಿಪ್ಡ್ ಟು ಹ್ಯಾಂಡಲ್ ದಿಸ್ ಇಶ್ಯೂಸ್ ಅಂತ? ಸರ್, ಇದು ಒಂದು ಪ್ರಾಬ್ಲಮ್ ಇದೆ ಸರ್. ನಾನು ಅಬ್ಸರ್ವ್ ಮಾಡ್ದಂಗೆ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದೆ, ಬಟ್ ಸಾಲದು. ಒಂದು ಇದಕ್ಕೆ ನೋಡಿ, ಟೆಕ್ನಾಲಜಿ, ಯಂಗ್ ಪೀಪಲ್ ಇದರಲ್ಲಿ ಜಾಸ್ತಿ ಕ್ರೈಮ್ ನಲ್ಲಿ ಇರೋರು, ಕ್ರೈಮ್ ಮಾಡ್ತಿರೋರು ಯಂಗ್ ಪೀಪಲ್. ಓಕೆ, ಸೊ ಅವ್ರಿಗೆ ಟೆಕ್ನಾಲಜಿ ಚೇಂಜಸ್ ಅಡಾಪ್ಷನ್ಗೆ ಅವ್ರು ಎಷ್ಟು ಫಾಸ್ಟ್ ಆಗಿ ಲರ್ನ್ ಮಾಡ್ತಾರೆ, ಪೊಲೀಸು ಅಷ್ಟೇ ಫಾಸ್ಟ್ ಆಗಿ ಲರ್ನ್ ಮಾಡಕ್ ಆಗ್ತಾ ಇಲ್ಲ. ಸೊ ದೇ ಹ್ಯಾವ್ ಕ್ರಿಯೇಟೆಡ್ ಸ್ಪೆಷಲ್ ಫೋರ್ಸ್, ಫೊರೆನ್ಸಿಕ್ಸ್ಗೆ ಸುಮಾರು ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಬಟ್ ಸಾಕಾಗ್ತಾ ಇಲ್ಲ ಸರ್ ಒಂದು. ಆಮೇಲೆ ಅದು ಯಾವಾಗ್ಲೂ, ಎಸ್ಪೆಷಲಿ ಡಿಜಿಟಲ್ ಇದ್ರಲ್ಲಿ, ದೇ ಆರ್ ಆಲ್ವೇಸ್ 4-5 steps ಬಿಹೈಂಡ್. ನೋಡಿ, ನಮ್ಮ ಲಾಗಳುವೆ
ತುಂಬಾ ಈಗ ನಮ್ದು ಫಸ್ಟ್ ಆಕ್ಟ್ ಬಂದಿದ್ದು 2008 ನಲ್ಲಿ. ಆಮೇಲೆ IT ಆಕ್ಟ್ ಬಂದಿದ್ದು 2000 ನಲ್ಲಿ ಬಂತು. ಅದಾದ್ಮೇಲೆ 2008 ಇಸ್ ದ ಲೇಟೆಸ್ಟ್ ಆಕ್ಟ್. ಅದಾದ್ಮೇಲೆ ಯಾವುದು ಆಕ್ಟ್ ಬಂದಿಲ್ಲ. ಈಗ ಡಿಜಿಟಲ್ ಇಂಡಿಯಾ ಆಕ್ಟ್ ಅಂತ ಬರಬೇಕು, ವಿಚ್ ಇಸ್ ಈಗ ಹೊಸ ಅದಾದ್ಮೇಲೆ ಸುಮಾರು ಕ್ರೈಮ್ಸ್, ಹೊಸ ರೀತಿ ಕ್ರೈಮ್ಸ್ ಬಂದಿದೆ. ಅದಕ್ಕೆಲ್ಲ ಇನ್ನೂ ಒಂದು ಕಾನೂನು ಅಂತ ಬಂದಿಲ್ಲ. ಬಟ್ ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ರ ಪ್ರಕಾರ ದೇ ಹ್ಯಾವ್ ಕಮ್ ಔಟ್ ವಿತ್ ಸಬ್ ಆಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅಷ್ಟು ಆ ಪೇಸಿಗೆ ಇನ್ನು ಮ್ಯಾಚ್ ಆಗ್ತಾ ಇಲ್ಲ ಸರ್. ಈ ಸೈಬರ್ ಕ್ರೈಮ್ಗೆ ಹೆಚ್ಚಾಗಿ ವಯಸ್ಸಾದಂಥವರನ್ನೇ ಟಾರ್ಗೆಟ್ ಆಗ್ತಾರೆ, ಅಥವಾ ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವರು, ಇದರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲದೆ ಇರುವಂಥವರನ್ನು. ಈ ಟಾರ್ಗೆಟಿಂಗ್ ಹೆಂಗಾಗತ್ತೆ ಸೈಬರ್, ಯಾರನ್ನ ಹೆಂಗೆ ಅವರು ಫಾಲೋ ಅಪ್ ಮಾಡ್ತಾರೆ, ಅಥವಾ ಯಾವ ರೀತಿ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅನ್ನ ಅವರು ಫಾಲೋ ಅಪ್ ಮಾಡ್ತಾರಾ? ಯಾಕೆಂದ್ರೆ ಹೆಚ್ಚಿನ ಇವಾಗ ನೀವು ನೋಡಿದ್ರೆ ರಿಟೈರ್ ಆಗಿ ಸೇವಿಂಗ್ ಮಾಡೋಂಥವ್ರದ್ದೇ ಓದಕ್ಕೆ ಜಾಸ್ತಿ ಸಿಗುತ್ತೆ. ವಾಟ್ ಈಸ್ ದಿಸ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅನ್ನ ಫಾಲೋ ಅಪ್ ಮಾಡ್ತಾರ? ಯಾವ್ದು ರೀತಿಯಲ್ಲಿ ಅವ್ರು ಮಾಡ್ತಾರೆ? ಎರಡು ತರ. ಒಂದು, ನೀವು ಹೇಳ್ದಂಗೆ ಎಲ್ಲಾ ಡೇಟಾನು ಲೀಕ್ ಆಗಿದೆ. ಓಕೆ, ಆಧಾರ್ ಡೇಟಾ ಬೇಸೇ ಲೀಕ್ ಆಗಿದೆ, ಬ್ಯಾಂಕ್ ಡೀಟೇಲ್ಸು ಎಲ್ಲ. ಏನಾಗುತ್ತೆ ಅಂತಂದ್ರೆ ಈ ಹ್ಯಾಕಿಂಗ್ ಮುಖಾಂತರನೋ ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಮುಖಾಂತರನೋ ದೇ ಗೆಟ್ ಆಲ್ ದ ಡೀಟೇಲ್ಸ್. ಒಂದು, ಓಕೆ, ದಟ್ ಈಸ್ ಒನ್. ಬಟ್ ಇದು ಟಾರ್ಗೆಟೆಡ್ ಸೈಬರ್ ಕ್ರೈಮ್ಸ್. ಅದು ಮೇ ಬಿ 20-30% ಅಷ್ಟೇ ಆಗ್ತಾ ಇರೋದು ನನ್ನ ಪ್ರಕಾರ. ಓಕೆ, ನಾನು ಓದಿರೋದು, ನಾನು ಅಬ್ಸರ್ವ್ ಮಾಡಿರೋಂಗೆ. ಬಟ್ 70% ಅವರು ಮಾವಿನ ಮರಕ್ಕೆ ಕಲ್ಲು ಹೊಡಿಯೋದು. ದಿನಕ್ಕೆ 100 ಕಾಲ್ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ 10 ಜನ ರೆಸ್ಪಾಂಡ್ ಮಾಡ್ತಾರೆ. 10 ಜನದಲ್ಲಿ 2-3 ಜನ ಅವ್ರಿಗೆ ಬಕ್ರ ಸಿಗ್ತಾರೆ. ಅದರಲ್ಲಿ ಅವ್ರಿಗೆ 1 ಮಾವಿನಣ್ಣು ಸಿಗ್ಬೋದು, 1 ಮೂಟೆ ಮಾವಿನಣ್ಣು ಸಿಗ್ಬೋದು. ಅಂದ್ರೆ ಅವ್ರಿಗೆ 10,000 ಸಿಗ್ಬೋದು ಅಥವಾ ಕೋಟಿಗಳಲ್ಲೇ ಸಿಗ್ಬೋದು. ಸೊ ದೇ ವರ್ಕ್ ಆನ್ ದಟ್ ಬೇಸಿಸ್. ಹಾಗಿದ್ರೆ ಈ 70% ನೀವು ಹೇಳಿರೋದು ಈ ತರ ಆಗುತ್ತೆ. ಈ 30% ಜನರಿಗೆ ಹೂ ಫಾಲೋಸ್ ಡಿಜಿಟಲ್ ಫುಟ್ ಪ್ರಿಂಟ್ಸ್, ವಾಟ್ ಆಲ್ ದಿಸ್, ಈ ಡೇಟಾವನ್ನ ಈಗ ನಾವೇನಾಗ್ತಾ ಇದೆ ಅಂತ ಹೇಳೋದನ್ನ, ಪ್ರೈವೇಸಿಯನ್ನ ಕಾಪಾಡ್ಕೊಳ್ಳೋ ವಿಧಾನ ಹೇಗೆ? ಸರ್, ನಮ್ಗೆ ಇಂಡಿಯಾನಲ್ಲಿ ಡೇಟಾ ಪ್ರೈವಸಿ ಆಕ್ಟ್ ಅಂತ ಬಂದಿದೆ. 2023 ನಲ್ಲಿ ಬಂತು ಡೇಟಾ ಪ್ರೈವಸಿ ಆಕ್ಟ್ 2023. ಅದರ ರೂಲ್ಸ್ ಲಾಸ್ಟ್ ವರ್ಷ ಬಂತು. ಅದರದ್ದು ಇಂಪ್ಲಿಮೆಂಟೇಷನ್ನು ಈಗ ನಡೀತಾ ಇದೆ. ಅದರ ಆಕ್ಚುಲ್ ಬರೋದು 2025 ನಲ್ಲಿ ಬರುತ್ತೆ. ನವೆಂಬರ್ 13, 2025 ನಲ್ಲಿ. ಅದು ಈಗ 26 ಅಲ್ವಾ, 27 ನಲ್ಲಿ ಬರುತ್ತೆ. ಓಕೆ, ನವೆಂಬರ್ 2027 ನಲ್ಲಿ ಅದು ಅವಾಗಿಂದ ಅದು ಎನ್ಫೋರ್ಸ್ ಆಗುತ್ತೆ. ಓಕೆ, ಇದರಲ್ಲಿ ಪೆನಾಲ್ಟಿ ಇಸ್ ದ ಹೈಯೆಸ್ಟ್. ಇಂಡಿಯಾನಲ್ಲಿ ಯಾವುದೇ ಲಾನಲ್ಲೂ ಇಷ್ಟು ದೊಡ್ಡ ಪೆನಾಲ್ಟಿ ಇಲ್ಲ. ಅಂದ್ರೆ 250 crores. ನಿಮ್ ಡೇಟಾ ಏನಾದ್ರು ಲೀಕ್ ಆಯ್ತು ಅಥವಾ ಸೆಕ್ಯೂರಿಟಿ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ 250 crores ವರ್ಗೂ ಪರ್ ಇನ್ಸ್ಟೆನ್ಸ್ ಅವ್ರು ಇದು ಮಾಡ್ಬೋದು. ಓಕೆ, ಸೊ ಬಟ್ ಒಂದು ನಾನು ಹೇಳ್ತೀನಿ, ನೀವು ಒಂದ್ಸತಿ ನಿಮ್ಗೆ ಇಂಟರ್ನೆಟ್ಗೆ ಅಥವಾ ಯಾವುದೇ ಡೇಟಾ ಹಾಕಿದ್ರೆ, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಏನೇ ಡೇಟಾ ಹಾಕಿದ್ರೆ ಅದನ್ನ ಅಳ್ಸಕ್ ಚಾನ್ಸೇ ಇಲ್ಲ. ಯಾಕೆ ಇದೆ? ಈ ಡೇಟಾ ಪ್ರೈವಸಿ ಆಕ್ಟ್ ಹೇಳುತ್ತೆ. ಆಮೇಲೆ ಬೇರೆ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಸುಮಾರು ರೂಲ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನೀವು ಗ್ರೀವಿಯನ್ಸ್ ರೈಸ್ ಮಾಡಿದ ಕೂಡಲೇ, ಈಗ ನಂದು ಯಾವುದೋ ಒಂದು ನ್ಯೂಡ್ ವಿಡಿಯೋ ಬಂತು, ಅದನ್ನ ನೀನು ಮಾರ್ಫ್ಡ್ ವಿಡಿಯೋನ ಯಾವುದೋ ಅಪ್ಲೋಡ್ ಮಾಡಿದ್ದಾರೆ ಯಾವುದೋ ಸೈಟ್ನಲ್ಲಿ, ಅದನ್ನ ತೆಗೆದಾಕ್ಬೇಕು ಅಂತಂದ್ರೆ ನೀವು ಅದಕ್ಕೆ ಕಂಪ್ಲೇಂಟ್ ಮಾಡ್ಬೋದು. 24 hours ಅಲ್ಲಿ ದೇ ಹ್ಯಾವ್ ಟು ರಿಮೂವ್ ಅಂತ ಎಲ್ಲ ಇದೆ ಗೈಡ್ಲೈನು. ಓಕೆ, ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇದರ ಕಾಪಿಗಳು ತುಂಬಾ ಹೋಗುತ್ತೆ. ಆಮೇಲೆ ಇಂಟರ್ನೆಟ್ ಇದೆಯಲ್ಲ, ಅದರದ್ದು ಬ್ಯಾಕಪ್ ಸರ್ವರ್ಗಳು ಸಖತ್ತು ದೇಶಗಳಲ್ಲಿದೆ. ಸೊ ಇಫ್ ಸಂಬಡಿ ಈಸ್ ರಿಯಲಿ ಡಿಟರ್ಮಿನ್ಡ್, ದೇ ಕ್ಯಾನ್ ಗೆಟ್ ಎನಿ ಡೇಟಾ ಫ್ರಮ್ ದೀಸ್ ಬ್ಯಾಕಪ್ ಸರ್ವರ್ಸ್. ಇಫ್ ದೇ ಆರ್ ಡಿಟರ್ಮಿನ್ಡ್ ಅಂಡ್ ಕ್ವಾಲಿಫೈಡ್. ಗೊತ್ತಾ ಹೆಂಗ್ ಮಾಡ್ಬೇಕು ಅಂತ? ಅದಕ್ಕೆ AI ಹೆಲ್ಪ್ ಮಾಡುತ್ತೆ. ಸೊ ಹಿಂಗೆ ಅದರಿಂದ ನೀವು ನನ್ ಕೇಳಿದ್ರೆ, ಫಸ್ಟ್ ನೀವು ಏನು ನಿಮ್ಗೆ ಆದಷ್ಟು ಕಡಿಮೆ ಪರ್ಸನಲ್ ಡೇಟಾನ ಇಂಟರ್ನೆಟ್ ಅಲ್ಲಿ ಹಾಕಿ. ಇಂಟರ್ನೆಟ್ ಮೀನ್ಸ್ ಎವ್ರಿವೇರ್. ಸೋಷಿಯಲ್ ಮೀಡಿಯಾ ಏನೇನ್ ಇದೆಯೋ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಹಾಕಿದ್ರು ಬರೀ ನಿಮ್ ಫ್ರೆಂಡ್ಸ್ ಅಲ್ಲಿ ಮಾತ್ರ ಶೇರ್ ಮಾಡಿ. ಆ ತರ ಯು ಹ್ಯಾವ್ ಟು ಕ್ರಿಯೇಟ್
ಸೇಫ್ ಗಾರ್ಡ್ಸ್, ಫೈರ್ ವಾಲ್ಸ್ ಅರೌಂಡ್ ಇಟ್. ನಿಮ್ಮ ಫೇಸ್ಬುಕ್ ಇದನ್ನ ಪ್ರೈವೇಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಬರೀ ನಿಮ್ ಫ್ರೆಂಡ್ಸ್ ಮಾತ್ರ ಕಾಣೋಂಗೆ, ಆಮೇಲೆ ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಟ್ರೆ ಅಕ್ಸೆಪ್ಟ್ ಮಾಡಬಾರ್ದು. ಈ ತರ ಎಲ್ಲ ನೀವು ನಿಮ್ಮಲ್ಲೇ ನಿಮ್ ಮನೆಗೆ ಹೆಂಗೆ ಡೋರ್ ಲಾಕು ಇದೆಲ್ಲ ಹಾಕುತ್ತೀರೋ ಆ ತರ ನೀವು ಇದಕ್ಕೂ ಹಾಕುತ್ತಾ ಇರಬಾರ್ದು.